ಹಲೋ ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋ ಸ್ವಾಗತ ನಿಮಗೆ. ಇವತ್ತು ನೀವು ಲಾಸ್ಟ್ ವಿಡಿಯೋದಲ್ಲಿ ನೋಡಿದಂಗೆ ನಾವು ಏನು ಕರ್ನಾಟಕ ಮಾನ್ಸೂನ್ ಟ್ರಿಪ್ ಮಾನ್ಸೂನ್ ರೈಡ್ ಏನು ಮಾಡ್ತೀವಿ ಸ್ನೇಹಿತರೆ 2026 ಲಾಸ್ಟ್ ವಿಡಿಯೋದಲ್ಲಿ ನೀವು ಮಳೆ ಮಲೇಶ್ವರ ಟೆಂಪಲ್ ಹಾಸನ ಹತ್ರ, ಅದು ಲಾಸ್ಟ್ ವಿಡಿಯೋ ಸ್ನೇಹಿತರೆ. ಅದು ಇನ್ನೂ ಯಾರು ನೋಡಿಲ್ಲ, ನೀವು ಆ ವಿಡಿಯೋ ನೋಡಿ. ಇವಾಗ ನೆಕ್ಸ್ಟ್ ಹೋಗ್ತಿರೋ ಲೊಕೇಶನ್ ಬಂದು ಜರ್ನಿ ನಾವು ಇವಾಗ ಹಾಲುಗಿಲ್ ಫಾಲ್ಸ್ ಅಂತ ಹೋಗ್ತಾ ಇದ್ದೀವಿ ಸ್ನೇಹಿತರೆ. ನೇಮ್ ಡಿಫ್ರೆಂಟ್ ಆಗಿದಲ್ಲ ಸ್ನೇಹಿತರೆ. ಇದು ಮಳೆ ಮಲೇಶ್ವರ ಟೆಂಪಲ್ ಇಂದ ಸ್ನೇಹಿತರೆ ಒಂದು 22 ಕಿಲೋಮೀಟರ್ ಆಗುತ್ತೆ. ಮತ್ತು ಹಾಸನಿಂದ 8ರಿಂದ 10 ಕಿಲೋಮೀಟರ್ ಆಗುತ್ತೆ ಸ್ನೇಹಿತರೆ. ಒಳ್ಳೆ ಚೆನ್ನಾಗಿರೋ ಪ್ಲೇಸು, ಕ್ರೇಜಿ ಸ್ಪಾಟು ಫಾಲ್ಸು. ಬಟ್ ಏನಪ್ಪ ಅಂದರೆ ಅದು ಫಾಲ್ಸು ಡಿಫ್ರೆಂಟ್ ಸ್ನೇಹಿತರೆ. ಯಾವ ಥರ ಅಂತಂದರೆ, ನಿಮಗೆ ಕ್ಯಾಜುವಲ್ ಫಾಲ್ಸ್ ಅಂದರೆ ಏನೋ ಬೆಟ್ಟದ ಮೇಲ್ಗಡೆ ಬರುತ್ತಲ್ಲ ಅದೊಂಥರ ಬರುತ್ತೆ ಫಾಲ್ಸು. ಇನ್ನೊಂದು ಒಂದು ಫ್ಲ್ಯಾಟ್ ಸರ್ಫೇಸಲ್ಲಿ ಬರುತ್ತಲ್ಲ ಅದೊಂಥರ ಫಾಲ್ಸ್ ಇದೆ ಸ್ನೇಹಿತರೆ. ಇದು ಯಾವ ಟೈಪ್ ಇದೆ ಅಂತಂದರೆ, ನಿಮಗೆ ಎಕ್ಸಾಂಪಲ್ಲು ಇವಾಗ ಬಲ್ಮೂರು ಎಡಮೂರು ಫಾಲ್ಸ್ ಇದೆ ಸ್ನೇಹಿತರೆ, ಆ ಥರ ಬರುತ್ತೆ ಈ ಫಾಲ್ಸು. ನೋಡೋಕ್ಕೆ ಲ್ಯಾಂಡ್ಸ್ಕೇಪ್ ಆ ಥರ ಇದೆ. ಇದ್ರದ್ದು ಫ್ಲ್ಯಾಟ್ ಆಗಿದೆ, ನೀರು ಫ್ಲೋ ಆಗುತ್ತೆ, ಒಂಥರ ಚೆನ್ನಾಗಿದೆ ಡಿಫ್ರೆಂಟಾಗಿ. ಲೊಕೇಶನ್ ಮಾತ್ರ ಫೋಟೋಗೆ ವಿಡಿಯೋಗೆ ಆ ಥರ ಫಾಲ್ಸು. ನೀವು ಫಾಲ್ಸ್ ಅಂದ ತಕ್ಷಣ ಅದು ನೀವು ಎಕ್ಸ್ಪೆಕ್ಟ್ ಮಾಡಬೇಡಿ ಮೇಲ್ಗಡೆ ಬಿಡೋ ಫಾಲ್ಸು. ಇದು ಒಂಥರ ಡಿಫ್ರೆಂಟ್ ಆಗಿದೆ. ಅಲ್ಲಿ ಹೋಗ್ತಾ ಇದೀವಿ ಇವಾಗ ನೆಕ್ಸ್ಟ್ ಲೊಕೇಶನ್ಗೆ. ನಿಮಗೆ ಹೋಗ್ತಾ ಇನ್ಫಾರ್ಮೇಷನ್ ಹೇಳ್ತೀನಿ ಅದ್ರ ಬಗ್ಗೆ. ವಿಡಿಯೋನ ಎಂಡ್ವರೆಗೂ ನೋಡಿ ಸ್ನೇಹಿತರೆ. ಹೋಗೋಣ ಬನ್ನಿ, ಲೆಟ್ಸ್ ಗೋ ಸ್ನೇಹಿತರೆ. ಲ್ಯಾಂಡ್ಸ್ಕೇಪ್ ನೋಡ್ಬೋದು ಸುತ್ತಮುತ್ತ, ಸಖತ್ತಾಗಿದೆ ಇಲ್ಲೆಲ್ಲ, ಕ್ರೇಜಿ ಸ್ನೇಹಿತರೆ. ಹಾಲುಗಿಲ್ ಫಾಲ್ಸು ಒಂಥರ ಡಿಫ್ರೆಂಟ್ ಆಗಿದೆ ಲೊಕೇಶನ್. ಈ ಹಾಸನ ಜಿಲ್ಲೆ ವಿಲೇಜ್ಗಳಿಗೆಲ್ಲ ನೀರ್ದು ಒಂದು ಸರಬರಾಜು ಇರಲಿ, ಗದ್ದೆಗಳಿಗೆ ಹೊಲಗಳಿಗೆ ಒಂದು ಇರಲಿ ಅಂತೇಳಿ ಅದೊಂದು ಮ್ಯಾನ್ ಮೇಡ್ ಕ್ರಿಯೇಟ್ ಮಾಡಿದ್ದಾರೆ ಸ್ನೇಹಿತರೆ. ತುಂಬ ಚೆನ್ನಾಗಿದೆ ಲೊಕೇಶನ್ ಮಾತ್ರ. ಮತ್ತು ಅಲ್ಲಿ ಪಿಕ್ನಿಕ್ ಮಾಡ್ಬೋದು, ಫ್ರೆಂಡ್ಸು ಫ್ಯಾಮಿಲಿ ಸೇರಿಕೊಂಡು ಒಳ್ಳೆ ಸ್ಪಾಟು. ನೀರು ನೋಡೋಣ ಇದೇನೇ ಇಲ್ಲ ಅಂತ. ಇವಾಗ ನೆಕ್ಸ್ಟ್ ಬೇಲೂರು ಹಾಸನ್ ಹೈವೇ ಕನೆಕ್ಟ್ ಆಗುತ್ತೆ ಸ್ನೇಹಿತರೆ ರೋಡು. ಅಲ್ಲಿಂದ ನಾವು ಹಾಸನ್ ಔಟ್ಸ್ಕರ್ಟ್ಸ್ ಅಲ್ಲಿ ಎಕ್ಸಿಟ್ ಆಗಿ ಮತ್ತೆ ಸಕಲೇಶ್ಪುರ ಏನು ಮಂಗಳೂರು ಹೈವೇ ಇದೆ ಅಲ್ಲಿ ಕನೆಕ್ಟ್ ಮಾಡಿ ಅಲ್ಲಿಂದ ನೆಕ್ಸ್ಟ್ ಲೊಕೇಶನ್ ಹೋಗ್ತೀವಿ. ಮತ್ತು ನಿಮಗೆ ಬೆಂಗಳೂರಿಂದ ಬರ್ಬೇಕಾದ್ರೆ ಸ್ನೇಹಿತರೆ, ಹಾಸನ ಆದಮೇಲೆ ಲೆಫ್ಟ್ ಡಿವಿಷನ್ ಬರುತ್ತೆ, ಅಲ್ಲಿ ಹೋದ್ರೆ ನಿಮಗೆ ಆ ಲೊಕೇಶನ್ ಸಿಗುತ್ತೆ. ಇವಾಗ ಹಾಸನ್ ಬೇಲೂರು ಹೈವೇ ಕನೆಕ್ಟ್ ಆಗಿದೆ ಸ್ನೇಹಿತರೆ, ನೋಡ್ಬೋದು ಸ್ನೇಹಿತರೆ. ಇವಾಗ ಹೈವೇ ಇಂದ ಲೆಫ್ಟ್ ಡಿವಿಷನ್ ತೊಗೊಂಡಿದ್ದೀವಿ. ನೀವು ಲೊಕೇಶನ್ ಹಾಕೊಂಡ್ರೆ ಹಾಲುಗಿಲ್ ಅಂತೇಳಿ ಆರಾಮಾಗಿ ಬರ್ಬೋದು. ಮೇನ್ ಹೈವೇದಿಂದ ಒಂದು 4 ಕಿಲೋಮೀಟರ್ ಆಗುತ್ತೆ ಸ್ನೇಹಿತರೆ. ಇದಕ್ಕೆ ಒಳಗಡೆ ಇಂಟೀರಿಯರ್ ರೂಟು, ವಿಲೇಜ್ ರೂಟು ಹೋಗ್ತಾ ಇದೀವಿ ಇವಾಗ ಸ್ನೇಹಿತರೆ. ವಿಲೇಜ್ ಹೆಸರು ಹಾಲು ವಾಗಿಲು, ಆ ವಿಲೇಜಲ್ಲಿ ಬರುತ್ತೆ ಇದು ಫಾಲ್ಸು. ಇಲ್ಲೊಂದು ಮೇಲ್ಗಡೆ ನೋಡ್ಬೋದು ಒಂದು ಬ್ರಿಡ್ಜ್ ಇದೆ ಸ್ನೇಹಿತರೆ, ಇದು ನೀರು ಸಪ್ಲೈ ಮಾಡುತ್ತೆ. ಇದೊಂದು ಲ್ಯಾಂಡ್ ಮಾರ್ಕು. ಅಲ್ಲಿ ಬಂದ ತಕ್ಷಣ ಡಿವಿಷನ್ ಇದೆ ಎರಡು, ಹಾಲುವಾಗಿಲು ವಿಲೇಜ್ ಹೋಗುತ್ತೆ. ಲೆಫ್ಟ್ ತೊಗೊಳ್ಳಿ, ಎರಡೂ ಕಡೆ ಹೋಗುತ್ತೆ ಲೊಕೇಶನ್ ರೂಟು. ಬಟ್ ನೀವು ಈ ರೂಟ್ ತೊಗೊಂಡ್ರೆ ನಿಮಗೆ ಫಾಲ್ಸ್ ಹತ್ರನೇ ಹೋಗುತ್ತೆ. ಅಲ್ಲಿ ಪಾರ್ಕಿಂಗ್ ಎಲ್ಲ ಕರೆಕ್ಟ್ ಆಗಿದೆ, ಲೊಕೇಶನ್ ಕರೆಕ್ಟ್ ಇದೆ, ಜಾಗ ನೋಡೋಕೆ ವ್ಯೂ ಪಾಯಿಂಟ್. ಅಲ್ಲಿ ಆ ಕಡೆ ಹೋಗ್ಬೇಡ್ರಿ, ರೈಟ್ ಸೈಡ್ ಲೆಫ್ಟ್ ಡಿವಿಷನ್ ತೊಗೊಂಡು ಇವಾಗ ಏನು ಬ್ರಿಡ್ಜ್ ನೋಡಿದ್ರಲ್ಲ ಅದೊಂದು ಲ್ಯಾಂಡ್ ಮಾರ್ಕ್ ಇಟ್ಕೊಳ್ಳಿ. ನೋಡ್ಬೋದು ಸ್ನೇಹಿತರೆ, ಹೋಗೋ ರೂಟು ಬ್ಯೂಟಿಫುಲ್ ಆಗಿದೆ, ಸೂಪರ್. ಇನ್ನೊಂದು 2 ಕಿಲೋಮೀಟರ್ ಇದೆ. ವಾವ್ 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 ವಾವ್, ಜಸ್ಟ್ ವಾವ್ ಸ್ನೇಹಿತರೆ. ಇಲ್ಲೊಂದು ಸ್ಕೂಲ್ ಇದೆ ಸ್ನೇಹಿತರೆ, ಲ್ಯಾಂಡ್ ಮಾರ್ಕ್ ನೋಡ್ಬೋದು. ಇಲ್ಲಿ ಹಾಲುವಾಗಿಲು ಕಟ್ಟೆ ಅಂತ ಬರುತ್ತೆ, ಇಲ್ಲಿ ಡಿವಿಷನ್ ತೊಗೋಬೇಕು. ಹಾಲುವಾಗಿಲು ಕಟ್ಟೆ ಅಂತ ಬೋರ್ಡ್ ಇದೆ ನೋಡಿ ಸ್ನೇಹಿತರೆ. ಇಲ್ಲೊಂದು, ಇಲ್ಲಿ ಬಂದ ತಕ್ಷಣ ಒಂದು ಡಿವಿಷನ್ ತೊಗೊಂಡ್ರೆ ನೀವು ಅಲ್ಲಿ ಫಾಲ್ಸ್ಗೂ ರೀಚ್ ಆಗ್ತೀರಾ. ಇಲ್ಲಿಂದ 1 ಕಿಲೋಮೀಟರ್ ಇದೆ. ಬನ್ನಿ ನೋಡೋಣ, ಎಕ್ಸ್ಪ್ಲೋರ್ ಮಾಡೋಣ ಸ್ನೇಹಿತರೆ. ಹಾಲುವಾಗಿಲು ಫಾಲ್ಸ್ ಬಂದು ರೀಚ್ ಆಗಿದ್ದೀವಿ. ಇಲ್ಲಿ ಬೈಕ್ ಪಾರ್ಕ್ ಮಾಡಿದ್ದೀವಿ ನೋಡ್ಬೋದು. ಇಲ್ಲಿ ಬೈಕ್ ಪಾರ್ಕ್ ಮಾಡ್ಬೋದು, ನೀವು ಇಲ್ಲಿ ತಗೊಂಡು ಕಾರು ಬೈಕ್ನ ಪಾರ್ಕ್ ಮಾಡ್ಬೋದು ಆರಾಮಾಗಿ. ಇಲ್ಲಿಂದ ಒಂದು 100 ಮೀಟರ್ ಸ್ಟೆಪ್ಸ್ ಹೋದ್ರೆ ಸಾಕು ನೀವು ಬೈ ವಾಕ್. ಅಲ್ಲೇ ಮುಂದ್ಗಡೆ ಇರೋದು ಫಾಲ್ಸು. ಕಟ್ಟೆ ಥರ ಇದೆ ಸ್ನೇಹಿತರೆ, ಇದು ಒಂಥರ ಡಿಫ್ರೆಂಟ್. ಯಾವಾಗ್ಲಿನ ಗಡಿನಲ್ಲ, ಬಲ್ಮೂರು ಎಡಮೂರು ಫಾಲ್ಸ್ ಇದೆಯಲ್ಲ ಆ ಥರ ಬರುತ್ತೆ ಫಾಲ್ಸ್ ಇದು. ಬಟ್ ನೀರಿಲ್ಲ ಸ್ನೇಹಿತರೆ ಇವಾಗ. ಬಟ್ ನಾವು ಮಾನ್ಸೂನ್ ಬಂದಿರೋದು. ಬಟ್ ಜಸ್ಟ್ ಒಂದು ವ್ಯೂ ನೋಡ್ಕೊಂಬರೋಣ. ಈ ಟೈಮ್ನ ಸ್ವಲ್ಪ ಮೂಮೆಂಟ್ನ ಎಂಜಾಯ್ ಮಾಡಲಿ ಕೂತ್ಕೊಂಡು, ಯಾಕಂದ್ರೆ ಸ್ವಲ್ಪ ಕ್ಲೌಡಿ ವೆದರ್ ಆಗಿದೆ ಇಲ್ಲಿ. ಆಕ್ಚುಲಿ ನೀರು ಇರಬೇಕಾಗಿತ್ತು, ನಾವು ಇವಾಗ ಮಾನ್ಸೂನಲ್ಲಿ ಬಂದಿರೋದು, ಬಟ್ ನೀರೇ ಇಲ್ಲ. ಒಂದ್ ಕಡೆ ಮಾತ್ರ ಚಿಕ್ಕದಾಗಿ ಫ್ಲೋ ಬರ್ತಾ ಇದೆ. ಬನ್ನಿ ನೋಡೋಣ ಇವಾಗ ಹತ್ರದಲ್ಲಿ ಹೋಗಿ. ಸ್ನೇಹಿತರೆ ನೋಡ್ಬೋದು, ಹಾಲುವಾಗಿಲು ಕಟ್ಟೆಗೆ ಬಂದು ರೀಚ್ ಆಗಿದೆ. ಹಾಲುಗಿಲ್ ಕಟ್ಟೆನ ಅಂತಾರೆ, ಫಾಲ್ಸ್ ಅಂತಾರೆ ಇದಕ್ಕೆ. ಇದು ನೀರು ಕಡಿಮೆ ಇದೆ ಸ್ನೇಹಿತರೆ. ಇವಾಗ ನೀರು ತುಂಬ ಇದ್ದ ಸೂಪರ್ ಆಗಿ ಕಾಣುತ್ತೆ ಈ ಲೊಕೇಶನ್. ನಾನು ಮುಂಚೆ ಒಂದ್ಸಲ ಬಂದಿದ್ದೀನಿ ಒಂದ್ಸಲ, ಅವಾಗ ನೀರು ಫುಲ್ ಫ್ಲೋ ಚೆನ್ನಾಗಿತ್ತು, ಸೂಪರ್ ಆಗಿತ್ತು ಲೊಕೇಶನ್ ಅವಾಗ ಮಾತ್ರ. ಇವಾಗ ಸ್ವಲ್ಪ ನೀರು ಕಡಿಮೆ ಇದೆ. ಅದು ಸ್ಪಾಟ್ ಮಾತ್ರ ಸಖತ್ತಾಗಿ ಕ್ರೇಜ್ ಆಗಿದೆ. ನೀವು ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಬರ್ಬೋದು, ಪಿಕ್ನಿಕ್ ಮಾಡ್ಬೋದು, ಇಲ್ಲೆಲ್ಲ ಕುಕ್ಕಿಂಗ್ ಮಾಡ್ಬೋದು. ವೀಕೆಂಡಲ್ಲಿ ಬಂದು ಆಲ್ರೆಡಿ ಇಲ್ಲೆಲ್ಲ ಮಾಡ್ತಿದ್ದಾರೆ, ಬಂದ್ಬಿಟ್ಟು ನೋಡ್ಬೋದು. ಎಲ್ಲ ಫ್ಯಾಮಿಲಿ ಫ್ರೆಂಡ್ಸ್ ಬಂದ್ಬಿಟ್ಟು ಅಲ್ಲಿ ಕುಕ್ಕಿಂಗ್ ಮಾಡ್ತಿದ್ದಾರೆ. ಚಿಕನ್ನು ಮಟನ್ನು ನಾನ್ ವೆಜ್ ಊಟ ಮಾಡೋಕ್ಕೆ ಇವತ್ತು ವೀಕೆಂಡು ಬಂದು ಎಲ್ಲ ಕುಕ್ಕಿಂಗ್ ಮಾಡ್ತಿದ್ದಾರೆ. ಅವರು ಟೈಮ್ ಸ್ಪೆಂಡ್ ಮಾಡ್ತಿದ್ದಾರೆ ಜಾಲಿಯಾಗಿ. ನೀವು ಟೈಮ್ ಸಿಕ್ಕರೆ ಈ ಥರ ಒಂದು ಜಾಲಿ ಫನ್ ಮಾಡಿ ಸ್ನೇಹಿತರೆ. ಬನ್ನಿ ಕೆಳಗಡೆ ಹೋಗೋಣ.
ಇಲ್ಲಿಂದ ಒಂದು ಫ್ಲೋ ಮಾತ್ರ ಇರೋದು ಸ್ನೇಹಿತರೆ. ಇಲ್ಲಿಂದ ಸಖತ್ತಾಗಿ ಬೀಳ್ತದೆ ನೀರು, ನೋಡ್ಬೋದು ನೀವು, ಕ್ರೇಜಿಯಾಗಿದೆ. ನೀವು ಬಂದು ಸ್ನಾನ ಕೂಡ ಮಾಡ್ಬೋದು ಇಲ್ಲಿ ಸೈಡಲ್ಲಿ. ಬಟ್ ಅಲ್ಲಿ ಒಳಗಡೆ ಇಳಿಬೇಡಿ ಸ್ನೇಹಿತರೆ, ಸ್ವಲ್ಪ ಡೆಪ್ತ್ ಜಾಸ್ತಿ ಇದೆ. ಅಲ್ಲಿ ಇಳಿದ್ರೆ ಸ್ವಲ್ಪ ಡೇಂಜರ್ ಇದೆ ತುಂಬ, ಅಲ್ಲೆಲ್ಲ ಹೋಗ್ಬೇಡಿ. ಇಲ್ಲೇ ದಂಡೆಯಲ್ಲಿ ಸ್ವಲ್ಪ ಬಂದು ನಿಂತ್ಕೊಂಡು ಸ್ನಾನ ಮಾಡಿಕೊಂಡು ಆರಾಮಾಗಿ ನೀವು ಎಂಜಾಯ್ ಮಾಡ್ಬೋದು. ಒಂದೇ ಒಂದು ಫ್ಲೋರ್ ಇರುತ್ತೆ ಸ್ನೇಹಿತರೆ. ಅಟ್ಲೀಸ್ಟ್ ಇದೇ ಸಿಕ್ತು, ಖುಷಿ ಆಯಿತು. ಎಕ್ಟೋ ಹೇ ಇಲ್ಲಿ ಒಂದು ಕೆನಾಲ್ ಥರ ಒಂದು ಓಪನ್ ಮಾಡಿದ್ದಾರೆ, ಚಾನಲ್ ನೋಡ್ಬೋದು. ಇಲ್ಲಿಂದ ಮಾತ್ರ ಫ್ಲೋ ಆಗ್ತಿದೆ ಇವಾಗ. ಸ್ನೇಹಿತರೆ, ಲೋಕಲ್ದವರು ಇಲ್ಲಿ ಮೀನು ಹಿಡಿತಿದ್ದಾರೆ, ನೋಡ್ಬೋದು. ಫಿಶಿಂಗ್ ಮಾಡ್ತಿದ್ದಾರೆ ಎಲ್ಲ ಲೋಕಲ್ಸ್ ಬಂದು. ಇಲ್ಲೇ ನೀರು ಸ್ವಲ್ಪ ಕ್ಲಿಯರ್ ಇದೆ ಸ್ನೇಹಿತರೆ. ಇಲ್ಲಿಂದ ಈ ಥರ ಕಾಣುತ್ತೆ. ನಾವು ಅಲ್ಲಿಂದ ಇವಾಗ ಇಲ್ಲಿ ಬಂದಿದ್ದೀವಿ, ಹಿಂಗೆ ಕ್ರಾಸ್ ಮಾಡಿಕೊಂಡು. ಅಲ್ಲೊಂದು ಫ್ಲೋ ಇದೆ ಸ್ನೇಹಿತರೆ, ಮುಂದ್ಗಡೆ ಒಂದು, ಅದೊಂದು, ಇಲ್ಲೊಂದು, 2 ಫ್ಲೋ ಇದೆ ಸದ್ಯಕ್ಕೆ. ಇವಾಗ ಇನ್ನೊಂದು ಸ್ವಲ್ಪ ನೆಕ್ಸ್ಟ್ ಮಂತು ಜುಲೈಲೋ ಆಗಸ್ಟ್ ಬಂದರೆ ಜಾಸ್ತಿ ಸ್ವಲ್ಪ ಫ್ಲೋ ಜಾಸ್ತಿ ಇರುತ್ತೆ. ಅವಾಗ ಇನ್ನೂ ಚೆನ್ನಾಗಿ ಕಾಣುತ್ತೆ ಈ ಲೊಕೇಶನ್ನು, ಒಂದು ನೆಕ್ಸ್ಟ್ ಲೆವೆಲ್ ಕಾಣುತ್ತೆ ಅವಾಗ. ಸ್ನೇಹಿತರೆ ನೋಡ್ಬೋದು, ಒಂದು ಮೀನು ಸಿಕ್ತು ಗಾಳಿಗೆ, ಒಂದು ಫಿಶ್ ಹಿಡಿದು ಇವರು. भाई इसका नाम क्या है? फिश का नाम कुछ? मछली का अलग प्रकार होता है ना? कवाई मछली हम लोग बोलते हैं. कवाई मछली. ಸ್ನೇಹಿತರೆ ನೋಡ್ಬೋದು, ಕವಾಯಿ ಮछली ಅಂತೇಳಿ, ಕವಾಯಿ ಫಿಶ್ ಒಂದು ಹಿಡಿದಿದ್ದಾರೆ. ಜಸ್ಟ್ ಕ್ರೇಜಿ ಆಗಿತ್ತು. ಸ್ನೇಹಿತರೆ, ಇವಾಗ ಹಾಲು ಫಾಲ್ಸ್ ಏನು ನೋಡ್ಕೊಂಡ್ವಲ್ಲ, ಜಸ್ಟ್ ನೋಡ್ಕೊಂಡ್ಬಂದು ಇಲ್ಲಿ ರೆಸ್ಟ್ ಮಾಡ್ತಾ ಇದ್ವಿ ಕುತ್ಕೊಂಡು. ಇಲ್ಲೊಂದು ಸ್ವಲ್ಪ ಪಾರ್ಕಿಂಗ್ ಸ್ಪೇಸ್ ಇದೆ, ಇಲ್ಲಿ ಗಿಡಗಳ ಮಧ್ಯೆ ಕುತ್ಕೊಂಡು ಸ್ವಲ್ಪ ನೀರೆಲ್ಲ ಕುಡಿದ್ವಿ. ನೀರು ಕುಡಿದ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡ್ತಾಯಿದ್ವಿ, ಆರಾಮ್ ಚಿಲ್ ಮಾಡ್ತಾಯಿದ್ವಿ. ಇಲ್ಲಿ ಬಂದ ಸ್ನೇಹಿತರೆ, ಯಾರು ಕಸನೂ ಹಾಕ್ಬೇಡಿ, ಪ್ಲಾಸ್ಟಿಕ್ ಹಾಕ್ಬೇಡಿ, ದಯವಿಟ್ಟು ರಿಕ್ವೆಸ್ಟು. ಮತ್ತು ನೀವು ಡಸ್ಟ್ಬಿನ್ಲ ಹಾಕಿ ತಂದ ತಕ್ಷಣ. ಇಲ್ಲಾಂದರೆ ನೀವು ಬರಬೇಕಾದ್ರೆ ಬೈಕಲ್ಲಿ ಅಥವಾ ಕಾರ್ಲಿ ಒಂದು ಎಕ್ಸ್ಟ್ರಾ ಕವರ್ ತೊಗೊಳ್ಳಿ, ಡಸ್ಟ್ಬಿನ್ ಕವರ್ ಬರುತ್ತಲ್ಲ, ಅದರಲ್ಲೆಲ್ಲ ಸ್ಟೋರ್ ಮಾಡಿ. ನೀವು ಎಲ್ಲೇ ಟ್ರಿಪ್ ಹೋದ್ರು ಬೆಸ್ಟ್ ಐಡಿಯಾ ಅಂದರೆ, ಎಲ್ಲೇ ನೀವು ಟ್ರಿಪ್ ಹೋದರೆ ಒಂದು ಕವರ್ ಮಾಡಿಬಿಡಿ ಸ್ನೇಹಿತರೆ, ಅದರಲ್ಲೇ ಕಂಪ್ಲೀಟ್ ಹಾಕಿದ ತಕ್ಷಣ ನಿಮಗೂ ನೀಟಾಗಿ ಒಂದು ಕಡೆ ಇರುತ್ತೆ. ಆಮೇಲೆ ಎಲ್ಲ ಡಸ್ಟ್ಬಿನ್ ಸಿಕ್ಕರೆ ಅಲ್ಲಿ ಆರಾಮಾಗಿ ಈಸಿಯಾಗಿ ಹಾಕ್ಬೋದು, ನಿಮಗೂ ತೊಂದರೆ ಇರಲ್ಲ. ಆ ಥರ ಒಂದು ಪ್ಲ್ಯಾನ್ ಮಾಡಿ ಸ್ನೇಹಿತರೆ. ಹಾಲು ಫಾಲ್ಸ್ ಮುಗಿಸ್ಕೊಂಡು ಹಾಸನ ಮಂಗಳೂರು ಹೈವೇ ಎಂಟ್ರಿ ಆಗಿ ಸಕಲೇಶ್ಪುರ ಕ್ರಾಸ್ ಮಾಡಿ ಇವಾಗ ಶಿರಾಡಿ ಘಾಟ್ ಬಂದಿದ್ದು ಸ್ನೇಹಿತರೆ. ನೋಡ್ಬೋದು, ಶಿರಾಡಿ ಘಾಟಲ್ಲಿ ವ್ಯೂ ಪಾಯಿಂಟ್ ನಿಂತ್ಕೊಂಡಿದ್ದೀವಿ, ಒಂದು ವ್ಯೂ ನೋಡೋಕ್ಕೆ ಕ್ರೇಜಿ ಆಗಿದೆ. ಲ್ಯಾಂಡ್ಸ್ಕೇಪ್ ಮಾತ್ರ ಅಲ್ಲಿ ಫಾಗ್ ಇದೆ, ಮೇಲ್ಗಡೆ ಸೂಪರಾಗಿ ಕಾಣ್ತಿದೆ, ಫುಲ್ ಗ್ರೀನ್ ಇದೆ ಇಲ್ಲೆಲ್ಲ ನೋಡ್ಬೋದು. ಶಿರಾಡಿ ಘಾಟ್ ಎಂಟ್ರಿ ಆಗಿದೆ ಇವಾಗ, ಕ್ರೇಜಿ ಆಗಿದೆ ಲೊಕೇಶನ್ ಮಾತ್ರ. ಸೊ ವ್ಯೂ ಪಾಯಿಂಟ್ ಇವಾಗ ನೋಡ್ತಾ ಇದ್ದೀವಿ, ಇಲ್ಲಿಂದ ಖುಷಿ ಆಗ್ತಿದೆ, ಸಖತ್ತಾಗಿದೆ. ಮತ್ತು ನೋಡ್ಬೋದು, ನಮ್ಮದು ಡ್ರೆಸ್ಸು ಚೇಂಜ್ ಆಗಿದೆ, ಎಲ್ಲ ಕಾಸ್ಟ್ಯೂಮು ಎಲ್ಲ ರೇಂಜರ್ಸ್ ಹಾಕ್ಕೊಂಡಿದ್ವಿ ಕಂಪ್ಲೀಟಾಗಿ. ನೋಡ್ಬೋದು, ರೇಂಜರ್ಸ್ ಹಾಕ್ಕೊಂಡು ಈ ಘಾಟಲ್ಲಿ ಓಡಿಸ್ತಾ ಇದ್ದೀವಿ ಸ್ನೇಹಿತರೆ. ಫಸ್ಟ್ ಟೈಮ್ ಈ ಶಿರಾಡಿ ಘಾಟಲ್ಲಿ ಬೈಕ್ ಓಡಿಸ್ತಾ ಇರೋದು ಎಕ್ಸ್ಪೀರಿಯೆನ್ಸು. ಮುಂಚೆ ಕಾರ್ಲ್ಲಿ ಬಂದಿದ್ದೀನಿ, ಬಸ್ ಹೋಗಿದ್ದೀನಿ ನೈಟ್ ಟೈಮು. ಫಸ್ಟ್ ಟೈಮ್ ಬೈಕಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡ್ತಿರೋದು ಶಿರಾಡಿ ಘಾಟ್ನ. ಖುಷಿ ಆಯಿತು ಶಿರಾಡಿ ಘಾಟ್ ಬಂದು. ರೋಡ್ ಮಾತ್ರ ಸೂಪರ್ ಆಗಿದೆ ಸ್ನೇಹಿತರೆ, ಏನು ತೊಂದರೆ ಇಲ್ಲ, ಆರಾಮ್ ಬರ್ಬೋದು. ರೋಡ್ ಕಂಪ್ಲೀಟ್ ಆಗಿದೆ ಇವಾಗ, ಸೂಪರಾಗಿ ಕಾಣ್ತಿದೆ ಇಲ್ಲಿಂದ ವ್ಯೂ ಪಾಯಿಂಟ್. ಸ್ನೇಹಿತರೆ, ಇಲ್ಲೊಂದು ಪಿಟ್ ಸ್ಟಾಪ್ ತೊಗೊಂಡಿದ್ದೀವಿ ಒಂದು ವ್ಯೂ ಪಾಯಿಂಟ್ ನೋಡೋಕ್ಕೆ. ಇಲ್ಲಿ ಒಂದು ಫಾಲ್ಸ್ ಇದೆ ಸ್ನೇಹಿತರೆ, ಹಂಗೆ ನೋಡ್ಬೋದು, ಹೊರಗಡೆ ನೀರು ಹರಿತಾ ಇದೆ. ಕರೆಕ್ಟ್ ಪಾಯಿಂಟಲ್ಲಿ ನಿಂತ್ಕೊಂಡಿದ್ವಿ ವ್ಯೂ ಪಾಯಿಂಟ್ ಹತ್ರ. ಅಲ್ಲೇ ಒಂದು ಫಾಲ್ಸ್ ಸಿಕ್ತು, ಬಟ್ ಹೊರಗಡೆ ಇಳಿಯೋಕ್ಕಾಗಲ್ಲ ಸ್ನೇಹಿತರೆ, ತುಂಬ ಇಲ್ಲಿ ಡೀಪ್ ಇದೆ, ಇಳಿಯೋಕ್ಕೆ ಜಾಗ ಇಲ್ಲ. ಇಲ್ಲಿಂದ ತೋರಿಸ್ತಾ ಇದೆ ನಿಮಗೆ. ಕ್ರೇಜಿ ಸೂಪರ್ ಸ್ನೇಹಿತರೆ. ಇವಾಗ ಇದೇ ರೋಡಿಂದ ಬಂದಿರೋದು ನಾವು, ಏನಿದು ಸಕಲೇಶ್ಪುರ ಹಾಸನಿಂದ ಬಂದು ಡೌನ್ ಹಂಗೆ ಶಿರಾಡಿ ಘಾಟ್ ಎಕ್ಸಿಟ್ ಆದರೆ ನೆಕ್ಸ್ಟು ಶಿರಾಡಿ ಬರುತ್ತೆ. ಅದಾದ ತಕ್ಷಣ ನೆಕ್ಸ್ಟು ಮಂಗಳೂರು ಸಿಟಿ ಬರೋ ಸ್ನೇಹಿತರೆ. ನಾವು ನೆಕ್ಸ್ಟು ಲೆಫ್ಟ್ ಕುಕ್ಕಿಗೆ ಹೋಗ್ತೀವಿ, ಅಲ್ಲಿ ಇವತ್ತು ನೈಟ್ ಸ್ಟೇ ಮಾಡ್ತೀವಿ. ಬನ್ನಿ ಜರ್ನಿ ಕಂಟಿನ್ಯೂ ಮಾಡೋಣ. ಇವಾಗ ನೆಕ್ಸ್ಟ್ ಒಂದು ಲಂಚ್ ಬ್ರೇಕ್ ಆಗ್ತೀವಿ, ಟೈಮ್ ಆಗಿದೆ, ಒಂದು 1:30 ಆಗಿದೆ ಟೈಮು. ನೆಕ್ಸ್ಟ್ ಲಂಚ್ ಮಾಡಿಕೊಂಡು ಕುಕ್ಕಿಗೆ ಹೊರಡೋ ಪ್ಲ್ಯಾನ್ ಇವತ್ತಿಂದು. ಸ್ನೇಹಿತರೆ, ಶಿರಾಡಿ ಘಾಟಲ್ಲಿ ಹೋಗ್ತಾ ಇದ್ದೀವಿ, ಬೈಕ್ ರೈಡ್ ಮಾಡಿಕೊಂಡು. ತುಂಬ ಹ್ಯಾಪಿಯಾಗಿದೆ, ಖುಷಿ ಆಗ್ತಿದೆ. ಇಲ್ಲಿ ಕ್ರೇಜಿ ಎಕ್ಸ್ಪೀರಿಯನ್ಸ್ ಮಾತ್ರ, ಬೈಕ್ ರೈಡ್ ಮಾಡ್ತಾ ಇರೋದು ಶಿರಾಡಿ ಘಾಟಲ್ಲಿ ಫಸ್ಟ್ ಟೈಮು. ಮೇಲ್ಗಡೆ ನೋಡ್ಬೋದು ನೀವು, ಲ್ಯಾಂಡ್ಸ್ಕೇಪ್ ಯಾವ ಥರ ಇದೆ, ಫಾಗ್ ಆಗಿದೆ, ಕಂಪ್ಲೀಟಾಗಿ ಗ್ರೀನ್ ಇದೆ. ಇಲ್ಲಿ ವೆಹಿಕಲ್ ಮೂವ್ಮೆಂಟ್ ಇದೆ ಸ್ನೇಹಿತರೆ, ಇವತ್ತು ತುಂಬ ಜಾಮ್ ಆಗಿದೆ ಘಾಟಲ್ಲಿ. ಮಾಮೂಲಿ ಇರುತ್ತಲ್ಲ, ಟ್ರಕ್ಗಳೆಲ್ಲ ಲೋಡ್ ಆಗಿರುತ್ತೆ, ಸ್ಲೋ ಆಗಿ ಹೋಗ್ತವೆ. ನಾವು ಇವಾಗ ಸೈಡಲ್ಲಿ ನಿಂತ್ಕೊಂಡು ಬರ್ತಾ ಇರ್ತೀವಿ, ಹಂಗೆ ಗೊತ್ತಲ್ಲ, ಜಾಕಿ. ಇಲ್ಲೇನು ಸದ್ಯಕ್ಕೆ ಮಳೆ ಇಲ್ಲ ಸ್ನೇಹಿತರೆ, ಲೈಟಾಗಿ ಬರ್ತಾ ಇದೆ. ವಾವ್, ಸೂಪರ್ ಸ್ನೇಹಿತರೆ, ಲ್ಯಾಂಡ್ಸ್ಕೇಪ್ ಮಾತ್ರ ಕ್ರೇಜ್ ಆಗಿದೆ. ರೋಡು ಸೂಪರು, ವೆದರು ಸೂಪರು, ಜಾಲಿ, ಅಡ್ವೆಂಚರು, ಫನ್ನು ಎಲ್ಲ ಇದೆ ಸ್ನೇಹಿತರೆ ಈ ರೈಡಲ್ಲಿ.
ಅಪ್ಪು ಡೌನು ಸ್ನೇಹಿತರೆ, ನೀವು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶಿರಾಡಿ ಘಾಟ್ನ ಒಂದ್ಸಲ ಎಕ್ಸ್ಪೀರಿಯನ್ಸ್ ಮಾಡಿ. ಆ ಫೀಲೇ ಬೇರೆ ಸ್ನೇಹಿತರೆ. ನಿಮ್ಗೆ ವಿಡಿಯೋದಲ್ಲಿ ನೋಡಿದಷ್ಟು ಗೊತ್ತಾಗಲ್ಲ. ನೀವು ಏನು ಬಂದು ಲೈವ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡ್ತಿರಲ್ಲ, ಅದು ನೆಕ್ಸ್ಟ್ ಲೆವೆಲ್ ಇದೆ. ಸ್ನೇಹಿತರೆ, ಶಿರಾಡಿ ಘಾಟ್ ಮುಗಿಸ್ಕೊಂಡ್ ಬಂದು ಕೆಳಗಡೆ ಗುಂಡೆಯಲ್ಲಿ ಆಯ್ತು ಸ್ನೇಹಿತರೆ. ಜಸ್ಟ್ ಇವಾಗ ಶಿರಾಡಿ ಘಾಟ್ ಇರೋ ತಕ್ಷಣ ಗುಂಡೆ ಅಂತ ಬರುತ್ತೆ, ಅಲ್ಲಿ ಬಂದು ನೀವು ಆರಾಮಾಗಿ ಲಂಚ್ ಮಾಡಬಹುದು. ನಾವು ಅಲ್ಲಿ ಸ್ಪೆಷಲ್ ಆಗಿ ನೀರ್ ದೋಸೆ ಪಲಾವ್ ತಗೊಂಡು ಸ್ನೇಹಿತರೆ, ಚೆನ್ನಾಗಿತ್ತು. ಒಂದ್ ಪ್ಲೇಟ್ ಮಿರ್ಚಿ ಬಜ್ಜಿ ತಗೊಂಡಿದ್ದು ಸ್ನೇಹಿತರೆ. ಯಾಕಂದ್ರೆ ಇಲ್ಲಿ ತುಂಬಾ ಮಳೆ ಆಗಿದೆ, ನೋಡ್ಬೋದು ನೀವು. ಈ ಮಳೆಗೆ ಸಾಯಂಕಾಲ ಬಜ್ಜಿ ತಿನ್ನೋದೊಂದು ಮಜಾನೇ ಬೇರೆ ಸ್ನೇಹಿತರೆ. ನೋಡಿದ್ರಲ್ಲ ನೀವು, ಈ ಲಾಗ್ ಅಲ್ಲಿ ಕಂಪ್ಲೀಟ್ ಆಗಿ ನಿಮ್ಗೆ ಹಾಲು ವಾಗಿಲು ಫಾಲ್ಸ್ ತೋರಿಸಿದೆ. ಮತ್ತೆ ಶಿರಾಡಿ ಘಾಟ್ ಎಂಟ್ರಿ ಆಗ್ಬಿಟ್ಟು ಎಕ್ಸಿಟ್ ಆದ ಜಸ್ಟ್ ಇವಾಗ ಒಳ್ಳೆ ಲ್ಯಾಂಡ್ಸ್ಕೇಪ್ ಎಂಜಾಯ್ ಮಾಡಿದ್ವಿ. ಮಾನ್ಸೂನ್ ಮಳೆ ಇದೆ, ನಾವು ಏನು ಅನ್ಕೊಂಡಿದ್ದಲ್ಲ, ಕರ್ನಾಟಕ ಮಾನ್ಸೂನ್ ರೈಡ್ 2026 ಅಂತ ರೈಡು ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿದ್ವಿ ಸ್ನೇಹಿತರೆ ಈ ಲಾಗಲ್ಲಿ. ಯಾಕಂದ್ರೆ ಶಿರಾಡಿ ಘಾಟೆಲ್ಲ ಫುಲ್ ಮಳೆ ಬಂತು ಬರಬೇಕಾದ್ರೆ. ನಾವಾಗಲೇ ನೀವು ನೋಡಿದ್ರಲ್ಲ, ರೇನ್ ಗೇರ್ಸ್ ಎಲ್ಲ ಹಾಕೊಂಡ್ವಿ, ಒಂದು ಪಾಯಿಂಟ್ ಅಂತ ನಿಂತ್ಕೊಂಡಿದ್ವಿ. ವ್ಯೂ ಪಾಯಿಂಟ್ ಸಖತ್ತಾಗಿತ್ತು ಶಿರಾಡಿ ಘಾಟದ್ದು. ಅಲ್ಲೇ ಒಂದು ಚಿಕ್ಕ ಫಾಲ್ಸ್ ಇತ್ತು ಸ್ನೇಹಿತರೆ. ಅದು ಮುಗಿಸ್ಕೊಂಡು ಗುಂಡೆ ಬಂದೆಲ್ಲ ಲಂಚ್ ಎಲ್ಲ ಮಾಡ್ಕೊಂಡು ಈ ಲಾಗ್ನ ಇಲ್ಲೇ ಕ್ಲೋಸ್ ಮಾಡ್ತಾ ಇದ್ದೀನಿ ಇವಾಗ. ಈ ಲಾಗ್ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ ಸ್ನೇಹಿತರೆ. ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ಗೆ. ನೆಕ್ಸ್ಟ್ ಇದೇ ತರ ಕ್ರೇಜಿ ಲೊಕೇಶನ್ ತೊಗೊಂಡ್ಬರ್ತಾ ಇರ್ತೀನಿ. ಕ್ರೇಜಿ ಲೊಕೇಶನ್, ಕ್ರೇಜಿ ಇನ್ಫಾರ್ಮೇಶನ್, ಮತ್ತೆ ಕ್ರೇಜಿ ಲ್ಯಾಂಡ್ಸ್ಕೇಪ್ ಇರುವಂತ ಜಾಗಗಳನ್ನ ತೊಗೊಂಡ್ಬರ್ತೀನಿ ಸ್ನೇಹಿತರೆ. ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ಅಲ್ಲಿವರೆಗೂ ವೇಟ್ ಮಾಡಿ. ಗುಡ್ ಬೈ ಸ್ನೇಹಿತರೆ.